ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ. ನಾರಾಯಣಾಯ ನಲಿನಾಯತಲೋಚನಾಯ ನಾಮವಶೇಷಿತ ಮಹಾಬಲಿವೈಭವಾಯ ನಾನಾಚರಾಚರ ವಿದಾಯಕ ಜನ್ಮದೇಶ ನಾಭೇ ಪುಟಾಯ ಪುರುಷಾಯ ನಮಃ ಪರಸ್ಮೈ. ಶ್ರೀನಾರಾಯಣಾಯ ನಮಃ. ಆತ್ಮೀಯರೇ, ಇಂದು 5ನೇ ತಾರೀಕು 8ನೇ ತಿಂಗಳು 2026ನೇ ಇಸ್ವಿ, ಬುಧವಾರ. ಇಂದಿನ ಪಂಚಾಂಗವನ್ನು ನೋಡೋಣ, ಖಗೋಳದ ಸ್ಥಿತಿಗತಿಗಳನ್ನು ನೋಡೋಣ, ಜೊತೆಯಲ್ಲಿ ರಾಶಿ ಫಲವನ್ನು ತಿಳಿದುಕೊಳ್ಳೋಣ. ಮೊದಲು ಪಂಚಾಂಗ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವನಾಮ ಸಂವತ್ಸರದ ದಕ್ಷಿಣಾಯಣ ಗ್ರೀಷ್ಮ ಋತು ಆಷಾಢ ಮಾಸದ ಕೃಷ್ಣ ಪಕ್ಷದ ಸಪ್ತಮಿ ತಿಥಿಯಾಗಿರತಕ್ಕಂಥದ್ದು. ವಾರ ಬುಧವಾರವಾಗಿದೆ. ಈ ದಿವಸ ನಕ್ಷತ್ರ ಅಶ್ವಿನಿ ನಕ್ಷತ್ರ ಇದೆ. ಈ ದಿವಸದ ಯೋಗವನ್ನು ನಾವು ನೋಡುವಾಗ ಶೂಲನಾಮ ಯೋಗ, ಭದ್ರಾಕರಣ, ಉಪರಿ ಭವಾಕರಣ ಇರತಕ್ಕಂತಹದ್ದು ಇಂದಿನ ಪಂಚಾಂಗ. ದಿನದ ವಿಶೇಷತೆಯಲ್ಲಿ ನಾವು ನೋಡುವಾಗ ಮಿಥುನ ರಾಶಿಯಲ್ಲಿರ್ತಕ್ಕಂತಹ ಬುಧನು ಕರ್ಕಾಟಕವನ್ನು ಪ್ರವೇಶ ಮಾಡುವಂತಹ ದಿವಸ. ಹೀಗಿರುವಾಗ ಖಗೋಳದ ಸ್ಥಿತಿ ಹೇಗಿದೆ ನೋಡೋಣ. ಅಶ್ವಿನಿ ನಕ್ಷತ್ರದಲ್ಲಿ ಮೇಷರಾಶಿಯಲ್ಲಿ ಚಂದ್ರನಿದ್ದಾನೆ ಇವತ್ತಿನ ದಿವಸ. ವೃಷಭ ಶೂನ್ಯವಾಗಿದೆ. ಮಿಥುನ ರಾಶಿ ಕುಜ ಮತ್ತು ಬುಧರ ಯುತಿ ಇದೆ. ಈಗ ನಾಳೆ ದಿವಸ ಬದಲಾವಣೆ ಆಗಿರ್ತಾನೆ. ಕರ್ಕಾಟಕ ರಾಶಿಯಲ್ಲಿ ರವಿ ಮತ್ತು ಗುರುವಿನ ಯುತಿ. ಸಿಂಹರಾಶಿಯಲ್ಲಿ ಕೇತು, ಕನ್ಯಾ ರಾಶಿಯಲ್ಲಿ ಶುಕ್ರ, ತುಲಾ ರಾಶಿಯಲ್ಲಿ ಮಾಂದಿ, ವೃಶ್ಚಿಕ ಶೂನ್ಯ, ಧನುಷ್ ಶೂನ್ಯ, ಮಕರ ಶೂನ್ಯ, ಕುಂಭರಾಶಿಯಲ್ಲಿ ರಾಹು, ಮೀನರಾಶಿಯಲ್ಲಿ ಶನಿ ಮಹಾತ್ಮ. ಇದು ಇವತ್ತಿನ ಖಗೋಳದ ಗ್ರಹಸ್ಥಿತಿಯಾಗಿರತಕ್ಕಂಥದ್ದು. ಈ ಗ್ರಹಗಳ ಉಪಸ್ಥಿತಿಗೆ ಅನುಗುಣವಾಗಿ ಫಲಾಫಲಗಳು ಯಾವ ರೀತಿಯಲ್ಲಿ ನೋಡೋಣ ಬನ್ನಿ. ಮೊದಲು ಮೇಷರಾಶಿ. ಮೇಷರಾಶಿಯವರ ಫಲವನ್ನು ಇಂದಿನ ದಿವಸ ನಾವು ನೋಡುವಾಗ ಸುಖಾಧಿಪತಿಯಾಗಿರ್ತಕ್ಕಂತಹ ಚಂದ್ರ ನಿಮ್ಮ ರಾಶಿಯಲ್ಲಿದ್ದಾನೆ. ಮೇಷರಾಶಿಯವರಿಗೆ ಸುಖದ ದಿವಸ, ಅದರಲ್ಲೂ ಅಶ್ವಿನಿ ನಕ್ಷತ್ರದವರಿಗೆ ಅತ್ಯಂತ ಸುಖದ ದಿವಸವಾಗಿರ್ತಕ್ಕಂಥದ್ದು. ಆರೋಗ್ಯ ಇವತ್ತಿನ ದಿವಸ ವೃದ್ಧಿಯಾಗ್ತದೆ. ಅನಾರೋಗ್ಯ ಪರಿಹಾರ ಮಾಡಿಕೊಳ್ಳುವಂತಹ ದಿವಸ. ವೈದ್ಯರ ಮಾತನ್ನು ಕೇಳಿ ಔಷಧೋಪಚಾರವನ್ನು ಸರಿಯಾದ ಕ್ರಮದಲ್ಲಿ ತೆಗೆದುಕೊಳ್ಳುವಂತಹ ದಿವಸ. ಜೊತೆಯಲ್ಲಿ ಹಣಕಾಸಿನ ವ್ಯವಸ್ಥೆ ಸುವ್ಯವಸ್ಥೆಯಾಗಿ ಸಂಭ್ರಮಿಸುವಂತಹ ದಿವಸ. ಕುಟುಂಬದಲ್ಲಿ ಬಂಧು ಬಾಂಧವರು ಬಂದು ಹೋಗುವಂತಹ ದಿವಸ. ಅದಕ್ಕಿಂತಲೂ ಮುಖ್ಯವಾಗಿ ಕುಟುಂಬದವರೆಲ್ಲ ಮನೆಯಲ್ಲಿ ಸಂಭ್ರಮಾಚರಣೆಯನ್ನು ಮಾಡುವ ದಿವಸ. ಒಟ್ಟಾರೆ ಒಳ್ಳೆಯ ದಿವಸ. ಪರಿಹಾರಕ್ಕೆ ನೀವು ಏನು ಮಾಡಿಕೊಳ್ಬೇಕು? ಪರಿಹಾರಕ್ಕೆ ಬೇಕಲ್ಲ, 7.5 ಇದ್ದದ್ರಿಂದ ದೋಷ ಇರುವವರು ಪರಿಹಾರಕ್ಕಾಗಿ ಶನಿ ಶಾಂತಿಯನ್ನು ಮಾಡಿಕೊಳ್ಳಿ, ಶನಿದೇವರ ಅನುಗ್ರಹವನ್ನು ಪಡ್ಕೊಳ್ಳಿ. ಆಗ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣ. 9ರ ಸಂಖ್ಯೆಯ ಬಳಕೆ, ಕೆಂಪು ಬಣ್ಣ, ಪೂರ್ವ ದಿಕ್ಕು, ಸುಬ್ರಹ್ಮಣ್ಯ ದೇವರು ನಿಮ್ಮ ಕಷ್ಟ ಪರಿಹಾರಕ್ಕೆ. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಬುಧನು ಇದ್ದದ್ದರಿಂದ ಭದ್ರಯೋಗದ ಫಲವನ್ನು ಅನುಭವಿಸ್ತೀರಿ. ಕುಜನು ಬಂದದ್ದರಿಂದ ಸ್ವಲ್ಪ ಆತಂಕ ಮೂಡುವಂತಹದ್ದಿದೆ ಇವತ್ತಿನ ದಿವಸ. ನೀವು ತಂದೆಗೆ 4-5 ಜನ ಮಕ್ಕಳು ಎಲ್ಲ ಡಿವೈಡ್ ಆಗಿದ್ದೀರಿ, ಬೇರೆ ಬೇರೆ ಇದ್ದೀರಿ. ಆದರೂ ಸಹಿತವಾಗಿ ಪಿತೃಕಾರ್ಯಾದಿಗಳನ್ನು ಮಾಡುವಾಗ ಎಲ್ಲರೂ ಒಟ್ಟು ಸೇರಿ ಮಾಡಿದಾಗ ಪಿತೃದೇವತೆಗಳು ಸಂಪ್ರೀತರಾಗ್ತಾರಂತೆ. ಅದನ್ನು ಮಾಡಿಕೊಳ್ಳುವುದರಿಂದ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ನೋಡಿ, ಕುಜನು ನಿಮ್ಮ ರಾಶಿಯಲ್ಲಿದ್ದಾನೆ ಅಂದರೆ ಸಹೋದರನು ನಿಮ್ಮ ರಾಶಿಗೆ ಬಂದ ಹಾಗೆ. ಸಹೋದರನು ನಿಮ್ಮ ರಾಶಿಗೆ ಬಂದಾಗ ನಿಮಗೆ ಅನುಕೂಲತೆಗಳು ಉಂಟಾಗುವಂತಹದ್ದಿದೆ. ಅಭಿವೃದ್ಧಿಯಾಗುವಂತಹ ಲಕ್ಷಣಗಳು, ಒಟ್ಟು ಸೇರಿ ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಯಶಸ್ಸು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಕರ್ಮಸ್ಥಾನದಲ್ಲಿ ಶನಿ ಮಹಾತ್ಮ ಇರುವುದರಿಂದ ಭೃತ್ಯವರ್ಗಾದಿಗಳಿಂದ ಕೆಲಸ ಕಾರ್ಯಕ್ಕೆ ಹಾನಿ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಆದ್ದರಿಂದ ದೋಷ ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದು ಶನಿ ಶಾಂತಿ ಮಾಡಿಕೊಳ್ಳಬೇಕು. ಜೊತೆಯಲ್ಲಿ ಕುಜ ಶಾಂತಿಯನ್ನು ಮಾಡಿಕೊಳ್ಳುವುದರಿಂದ ಅಥವಾ ಕಾಲಭೈರವನ ದರ್ಶನವನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳೆಲ್ಲ ಕರಗಿ ಹೋಗ್ತದೆ. ನೀವು ಬಳಸಬೇಕಾಗಿರ್ತಕ್ಕಂತಹ ಸಂಖ್ಯೆ 5 ಬಳಸ್ಕೊಳ್ಳಿ. ಹಸಿರು ಬಣ್ಣ ನಿಮಗೆ ಆಗಿ ಬರುವಂತಹ ಬಣ್ಣ. ಉತ್ತರ ದಿಕ್ಕು ನಿಮಗೆ ವ್ಯವಹಾರಕ್ಕೆ ಒಳ್ಳೆಯದು. ಜೊತೆಯಲ್ಲಿ ವಿಷ್ಣು ದೇವರ ಅನುಗ್ರಹ ನಿಮಗೆ ಸದಾ ಸಿದ್ಧ, ಅನುಕೂಲ. ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಚಂದ್ರನು ಕರ್ಮ ರಾಶಿಯಲ್ಲಿದ್ದರಿಂದ ಹೆಣ್ಣು ಮಕ್ಕಳಿಗೆ ಅನುಕೂಲ. ಏನಾದರೂ ಉದ್ಯೋಗವನ್ನು ಅಪೇಕ್ಷೆ ಪಡ್ತಾ ಇದ್ದೀರಿ, ಅವಶ್ಯವಾಗಿ ಆಗ್ತದೆ.
ಅದಲ್ಲದೆ ನೀವು ಸರ್ಕಾರಿ ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದೀರಿ ಅಂದರೆ ಈಗ ಪ್ರಯತ್ನ ಮಾಡಿದರೆ ಅದರಲ್ಲಿ ಯಶಸ್ಸುಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಕೌಟುಂಬಿಕ ಕಲಹವನ್ನು ದೂರ ಮಾಡಿ ಮನಸ್ಸಿಗೆ ಮುದ ನೀಡಿ ಅಭಿವೃದ್ಧಿಯನ್ನು ಕೊಡುವಂತಹ ಗುರು ನಿಮ್ಮ ರಾಶಿಯಲ್ಲಿದ್ದದ್ದರಿಂದ ನೀವು ಮಾಡುವಂತಹ ಪ್ರತಿಯೊಂದು ವ್ಯವಹಾರದಲ್ಲೂ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಕೌಟುಂಬಿಕವಾಗಿ ಮಾತ್ರ ಅಲ್ಲ, ನಿಮ್ಮ ಬಂಧು ಬಾಂಧವರೊಟ್ಟಿಗೆ ಅಭಿವೃದ್ಧಿಯನ್ನು ಕಾಣುವಂಥ ಒಂದು ಸುಯೋಗದ ದಿವಸಗಳು, ಕ್ಷಣಗಳು ಇಂದಿನ ದಿವಸ. ದೋಷ ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದೇನು? ಸೂರ್ಯನಿಗೆ ಪರಿಹಾರವನ್ನು ಮಾಡಿಕೊಳ್ಳಿ. ಸೂರ್ಯ ರಾಶಿಯಲ್ಲಿದ್ದಾನಲ್ಲ, ಸೂರ್ಯನಿಗೆ ಪರಿಹಾರವನ್ನು ಮಾಡಿಕೊಳ್ಳಿ. ಸಾಧ್ಯವಾದರೆ ಸೂರ್ಯ ಶಾಂತಿ ಮಾಡಿ, ಅಥವಾ ಸೂರ್ಯ ನಮಸ್ಕಾರವನ್ನು ಮಾಡಿ, ಅಥವಾ ಸೂರ್ಯ ಸೂಕ್ತವನ್ನು ಪಠನ ಮಾಡಿ, ಅರುಣೋಪನಿಷತ್ತನ್ನು ಪಠನ ಮಾಡಿ. ಆಗ ನಿಮಗಿರ್ತಕ್ಕಂತಹ ದೋಷಗಳು ನಿವಾರಣೆಯಾಗ್ತದೆ. ನೀವು 2 ಸಂಖ್ಯೆ ಬಳಸ್ಕೊಳ್ಳಿ. ಬಿಳಿ ಬಣ್ಣ ನಿಮಗೆ ಆಗಿ ಬರುವಂಥದ್ದು. ದಕ್ಷಿಣ ದಿಕ್ಕು ಪಶ್ಚಿಮ ದಿಕ್ಕಿನಲ್ಲಿ ವ್ಯವಹಾರ, ದುರ್ಗಾ ಪರಮೇಶ್ವರಿಯ ಅನುಗ್ರಹ. ಈಗ ಸಿಂಹರಾಶಿ. ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಕೇತು ಇದ್ದಾನೆ, ಸಪ್ತಮದಲ್ಲಿ ರಾಹು ಇದ್ದಾನೆ. ಆದ್ದರಿಂದ ಸ್ವಲ್ಪ ಹುಷಾರಾಗಿರಬೇಕಾಗಿರ್ತಕ್ಕಂಥದ್ದು ಸರ್ಪ ಸಂಬಂಧವಾದಂತಹ ತೊಂದರೆಯಿಂದ. ನಾಗದೋಷ, ಯಾವುದಾದ್ರೂ ನಾಗಗಳು ನಿಮಗೆ ತೊಂದರೆಯನ್ನು ಕೊಟ್ಟಾವು. ಯಾವುದಾದ್ರೂ ನಾಗಗಳು ಅಂದರೆ ಏನು? ಬೇರೆ ಬೇರೆ ಜಾತಿಯ, ಬೇರೆ ಬೇರೆ ರೀತಿಯ, ಬೇರೆ ಬೇರೆ ರೂಪದ ನಾಗಗಳೆಲ್ಲ ಇದ್ದಾವೆ. ಅವುಗಳಿಂದ ನಿಮಗೆ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಮಿಡಿನಾಗರ ಅಂತ ಕೇಳಿರ್ಬೋದು ನೀವು, ಸಣ್ಣದಾಗಿರ್ತದೆ. ಆ ಮಿಡಿನಾಗರದಿಂದ ಏನಾದರೂ ತೊಂದರೆಯಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದೇ ಸಿಂಹರಾಶಿಯವರಿಗೆ. ಕಾರಣ ರಾಹುವಿನ ಬಾಲದ ಭಾಗ, ತಮಃಪುಚ್ಛೆ ಅಂದ್ರೇನು? ರಾಹುವಿನ ಪುಚ್ಛ ಬಾಲಭಾಗ. ಆದ್ದರಿಂದ ಮಿಡಿನಾಗರದಿಂದ ಏನಾದರೂ ತೊಂದರೆ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದು ನಾಗಶಾಂತಿ, ನಾಗನಿಗೆ ಜಪ, ಅನುಷ್ಠಾನ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗಿ ಸುಖ ಪ್ರಾಪ್ತಿ, ನೆಮ್ಮದಿ. ಕೇತುವಿಗೆ ಚಿತ್ರ ಬಣ್ಣದ ಬಟ್ಟೆಯನ್ನು ದಾನ ಮಾಡಿ, 1 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಹರನ ಸೇವೆಯನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳು ಹರಣವಾಗ್ತದೆ. ಜೊತೆಯಲ್ಲಿ ನೀವು ವಿಶೇಷವಾಗಿ ಪೂರ್ವ ದಿಕ್ಕು ಅಥವಾ ದಕ್ಷಿಣ ದಿಕ್ಕಿನಲ್ಲಿ ವ್ಯವಹರಿಸುವುದರಿಂದ ಕಾರ್ಯಸಿದ್ಧಿ ಆಗ್ತದೆ. ಈಗ ಕನ್ಯಾರಾಶಿ. ಕನ್ಯಾರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿ ಶನಿ ಮಹಾತ್ಮ ಇದ್ದಾನೆ, 7ನೇ ಮನೆಯಲ್ಲಿ. ಶನಿ ಮಹಾತ್ಮ ಇದ್ದಾಗ ದಾಂಪತ್ಯ ಜೀವನದಲ್ಲಿ ಸುಖ ಇರುವುದಿಲ್ಲ, ಅಸುಖಿಗಳಾಗ್ತೀರಿ. ಜಗಳ ಮನಸ್ತಾಪಗಳು ನಡೆಯುವಂತಹ ಸಾಧ್ಯತೆ ಇರತಕ್ಕಂಥದ್ದು. ನಿಮ್ಮ ವೈವಾಹಿಕ ಜೀವನದ ಗೌಪ್ಯತೆಯಲ್ಲಿ ಸುಖ ಸ್ಥಾನಾಧಿಪತಿ ಅಂತ ಗುರು ಲಾಭ ಸ್ಥಾನದಲ್ಲಿದ್ದರಿಂದ ಒಳ್ಳೆಯ ಲಾಭ ಉಂಟಾಗುವಂತಹ ಸಾಧ್ಯತೆ ಇದೆ. ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗ್ತದೆ. ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತೀರಿ. ಜೊತೆಯಲ್ಲಿ ಶುಕ್ರ ನಿಮ್ಮ ರಾಶಿಯಲ್ಲಿ ಇದ್ದದರಿಂದ ಮನೆಯಲ್ಲಿ ಶೃಂಗಾರ ಸಾಮಗ್ರಿಗಳನ್ನು ಪೇರಿಸಿ ಜೋಡಿಸಿಡುವಂತಹ ಒಂದು ಸಂದರ್ಭ ಇದೆ. ದೋಷ ಇದೆಯೋ ಹಾಗಿದ್ದರೆ ಇದೆಯಲ್ಲ, ಸಪ್ತಮದಲ್ಲಿ ಶನಿ ಮಹಾತ್ಮ ಇದ್ದಾನೆ. ಪರಿಹಾರಕ್ಕಾಗಿ ನೀವು ಇವತ್ತಿನ ದಿವಸ ಕಪ್ಪು ಎಳ್ಳನ್ನು ಹರಿಯುವ ನೀರಿಗೆ ತೇಲಿ ಬಿಡುವುದರಿಂದ ನಿಮ್ಮ ದೋಷಗಳೆಲ್ಲ ಹರಿದು ಹೋಗುವುದರ ಮೂಲಕವಾಗಿ ಅನುಕೂಲವನ್ನು ತರ್ತದೆ. ಮಾಡಿಕೊಳ್ಳಿ. ಜೊತೆಯಲ್ಲಿ 5 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಹಸಿರು ಬಣ್ಣ ನಿಮಗೆ ಆಗಿ ಬರ್ತದೆ. ಜೊತೆಯಲ್ಲಿ ದಕ್ಷಿಣ ಪಶ್ಚಿಮ ದಿಕ್ಕುಗಳು ನಿಮಗೆ ಅನುಕೂಲವನ್ನು ಮಾಡಿಕೊಡ್ತದೆ. ಈಗ ತುಲಾರಾಶಿ. ತುಲಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿಯಾಗಿರ್ತಕ್ಕಂತಹ ಶುಕ್ರ ವ್ಯಯಸ್ಥಾನದಲ್ಲಿ ಸಾಕಷ್ಟು ವ್ಯಯ, ಸಪ್ತಮದಲ್ಲಿ ಚಂದ್ರ ಇದ್ದು ನೋಡ್ತಾ ಇದ್ದಾನೆ. ಸಾಕಷ್ಟು ಸುಖವೂ ಇದೆ, ವ್ಯಯವೂ ಇದೆ, ಧನಲಾಭವೂ ಇದೆ, ಋಣಬಾಧೆಯೂ ಇದೆ. ಯಾರಿಗೆ? ತುಲಾರಾಶಿಯವರಿಗೆ. ನೋಡಿ, ನಿಮ್ಮ ರಾಶಿಗೆ ಕರ್ಮರಾಶಿಯಲ್ಲಿ ಗುರು ಇದ್ದದರಿಂದ ಉದ್ಯೋಗ ಪ್ರಾಪ್ತಿ. ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಸಿಗ್ಬೋದು. ಉದ್ಯೋಗ ಇದ್ದವರಿಗೆ ಉದ್ಯೋಗ ಇದಕ್ಕಿಂತಲೂ ಉತ್ತಮವಾದಂತಹ ಉದ್ಯೋಗದ ಅಪೇಕ್ಷೆ ಮೂಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಯಾರಾದರೂ ಹೇಳ್ತಾರೆ ಇಂತಹ ಜಾಗದಲ್ಲಿ ಒಂದು ಉದ್ಯೋಗ ಪ್ರಯತ್ನ ಮಾಡೋ ಒಳ್ಳೆ ಹಣ ಸಿಗಬಹುದು. ಈ ರೀತಿಯಾದಂತಹ ಅಂಬೋಣವನ್ನು ಕೇಳಬೇಕಾದಂತಹ ಸಂದರ್ಭ ಇರ್ತದೆ. ಧನಾಧಿಪತಿಯಾಗಿರ್ತಕ್ಕಂತಹ ಕುಜನು ಭಾಗ್ಯಭಾವಕ್ಕೆ ಹೋಗಿದ್ದರಿಂದ ಭಾಗ್ಯವೃದ್ಧಿ ಅಲ್ಪವೃದ್ಧಿ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ದೋಷ ನಿವಾರಣೆಗಾಗಿ ಭುವನೇಶ್ವರಿ ಶಾಂತಿಯನ್ನು ಮಾಡಿಸ್ಕೊಳ್ಳಿ, ಅಥವಾ ಅನ್ನಪೂರ್ಣೇಶ್ವರಿ ಜಪಾನುಷ್ಠಾನವನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟ ದೋಷಗಳು ಪರಿಹಾರವಾಗಿ ಸುಖ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 6, ಬಿಳಿ ಬಣ್ಣ, ಭುವನೇಶ್ವರಿಯ ಅನುಗ್ರಹ ಅಥವಾ ಅನ್ನಪೂರ್ಣೇಶ್ವರಿ ಜಪಾನುಷ್ಠಾನ ಇವೆಲ್ಲ ನಿಮಗೆ ಹಿತವಾಗಿರ್ತಕ್ಕಂಥದ್ದು. ಮಾಡಿಕೊಳ್ಳಿ ತುಲಾರಾಶಿಯವರು. ಈಗ ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಾಧಿಪತಿ ಅಷ್ಟಮದಲ್ಲಿ ಬುಧನ ಒಟ್ಟಿಗಿದ್ದಾನೆ. ಬುಧ ಎಂದ ತಕ್ಷಣದಲ್ಲಿ ಬುದ್ಧಿಯನ್ನು ಪ್ರಚೋದಿಸುವವನು, ಬುದ್ಧಿಯನ್ನು ವೃದ್ಧಿ ಮಾಡುವವನು, ಬುದ್ಧಿಗೆ ಸಾಣೆ ಹಿಡಿತಾನೆ ಕುಜ ಇದ್ದರೆ, ಅಥವಾ ಬುದ್ಧಿಗೆ ಕತ್ತರಿ ಹಾಕುವಂತಹ ಸಾಧ್ಯತೆ ಇರತಕ್ಕಂಥದ್ದು. ನೀವು ವಿಶೇಷ ಬುದ್ಧಿ ಉಳ್ಳವರು, ನಿಮ್ಮ ಬುದ್ಧಿಗೆ ಏನಾದರೂ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಇವತ್ತಿನ ದಿವಸ
ಕುಜನಿಂದ ಅಥವಾ ಕುಜನರಿಂದ, ಕುಬುದ್ಧಿ ಉಳ್ಳವರಿಂದ, ಕುತ್ಸಿತ ಮನೋಭಾವದವರಿಂದ ತೊಂದರೆಗಳು. ಒಟ್ಟಾರೆ ಇವತ್ತಿನ ದಿವಸ ಸ್ವಲ್ಪ ಆತಂಕದ ದಿವಸವೂ ಹೌದು. ಪಂಚಮ ಶನಿಯ ಕಾಟ ಇದ್ದದರಿಂದ ವೃಶ್ಚಿಕ ರಾಶಿಯವರಿಗೆ ಆರೋಗ್ಯ ಹಾನಿ, ಜ್ವರ ಬಾಧೆ, ಮಾನಸಿಕ ಕ್ಲೇಶ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ. ಇದೆಲ್ಲದರ ದೋಷ ನಿವಾರಣೆಗೆ ನೀವು ಸುಬ್ರಹ್ಮಣ್ಯೇಶ್ವರನ ಆರಾಧನೆ ಮಾಡ್ಕೊಳ್ಳಿ, ನವನಾಗ ಸ್ತೋತ್ರವನ್ನು ಪಠನ ಮಾಡ್ಕೊಳ್ಳಿ. ಉತ್ತರ ದಿಕ್ಕಿನಲ್ಲಿ ವ್ಯವಹಾರವನ್ನು ಮಾಡುವುದರಿಂದ, ಕೆಂಪು ಬಣ್ಣದ ಬಟ್ಟೆಯನ್ನು ದಾನ ಮಾಡುವುದರಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗಿ ಸುಖ ಉಂಟಾಗುವಂತಹ ಲಕ್ಷಣಗಳಿದ್ದಾವೆ ವೃಶ್ಚಿಕ ರಾಶಿಯವರಿಗೆ. ಈಗ ಧನುರಾಶಿ. ಧನುರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಗುರು 8ನೇ ಮನೆಯಲ್ಲಿದ್ದಾನೆ. ಗುರು ವಿಶೇಷವಾದಂತಹ ಫಲವನ್ನು ನೀಡುವವನು, ಅಭಿವೃದ್ಧಿಯನ್ನು ಮಾಡುವವನು, ವಿಶೇಷವಾದಂತಹ ಜ್ಞಾನವನ್ನು ಕೊಡುವವನು, ವಿಜ್ಞಾನಿಗಳನ್ನಾಗಿ ಮಾಡುವವನು ಗುರು. ಅವನು ಉಚ್ಚ ಸ್ಥಾನದಲ್ಲಿದ್ದಾಗ ಉಚ್ಚ ಫಲವನ್ನು ಕೊಡುವಂತಹ ಸಾಧ್ಯತೆಗಳೇ ಜಾಸ್ತಿ. ಒಳ್ಳೊಳ್ಳೆಯ ವ್ಯವಹಾರಗಳಾಗ್ತದೆ, ಒಳ್ಳೊಳ್ಳೆಯ ಜನರ ಬೆಂಬಲ ಸಿಗ್ತದೆ, ಒಳ್ಳೊಳ್ಳೆಯವರನ್ನ ಭೇಟಿ ಮಾಡಬೇಕಂತಹ ಸಂದರ್ಭ ಬರ್ತದೆ, ಒಳ್ಳೆಯ ಮಾತುಗಳನ್ನು ಕೇಳಬೇಕಂತಹ ಸಂದರ್ಭ ಬರ್ತದೆ. ಸಮಗ್ರವಾಗಿ ಅಭಿವೃದ್ಧಿ ಆಗುವಂತಹ ಲಕ್ಷಣ ಇರತಕ್ಕಂತಹದ್ದು ಗುರುವಿನಿಂದಾಗಿ. ಆದರೆ ಅರ್ಧಾಷ್ಟಮ ಶನಿ ನಡೀತಾ ಇದ್ದದರಿಂದ ಸ್ವಲ್ಪ ಮಟ್ಟಿಗೆ ಆತಂಕ ಮೂಡುವಂತಹದ್ದಿದೆ. ವಾಹನದಲ್ಲಿ ಕಂಟಕ ಉಂಟಾಗುವಂತಹ ಲಕ್ಷಣ ಧನುರಾಶಿಯವರಿಗೆ. ಪರಿಹಾರಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂತಹದ್ದು ಭೂತನಾಥನ ಆರಾಧನೆ ಮಾಡ್ಕೊಳ್ಳಿ ಅಥವಾ ಭೂತರಾಜನ ಸೇವೆಯನ್ನು ಮಾಡ್ಕೊಳ್ಳಿ. ಆಗ ನಿಮಗಿರ್ತಕ್ಕಂತಹ ಕಷ್ಟಗಳು ನಿವಾರಣೆ ಆಗ್ತದೆ. ನೀವು ಬಳಸಿಕೊಳ್ಳಬೇಕಾಗಿರೋದು 3ರ ಸಂಖ್ಯೆ, ಹಳದಿ ಬಣ್ಣ, ಕೇಸರಿ ಬಣ್ಣ ನಿಮಗೆ ಅನುಕೂಲಕರವಾಗಿರ್ತಕ್ಕಂಥದ್ದು. ಉತ್ತರ ದಿಕ್ಕಿನ ವ್ಯವಹಾರ, ರಾಯರ ಸೇವೆ, ಸುಬ್ರಹ್ಮಣ್ಯನ ಅನುಗ್ರಹ ಎಲ್ಲವೂ ನಿಮಗೆ ಅನುಕೂಲ. ಈಗ ಮಕರ ರಾಶಿ. ಮಕರ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ ತೃತೀಯ ಭಾವದಲ್ಲಿದ್ದದ್ದರಿಂದ 3ರ ಸಂಖ್ಯೆಯಿಂದ ನಿಮಗೆ ಲಾಭ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಕೆಲವರಿಗೆ 3 ದಾರಿ ಸೇರುವ ಜಾಗದಲ್ಲಿ ಮನೆ ಕಟ್ಕೊಂಡಿರ್ತೀರಿ, ಅದು ರೋಡ್ ಕುತ್ತು ಅಂತ ಹೇಳ್ತಾರೆ, ಅದರಿಂದ ತೊಂದರೆಯಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಅದಕ್ಕೆ ಪರಿಹಾರಕ್ಕಾಗಿ ಶಕ್ತಿ ಗಣಪತಿಯನ್ನು ಇಡುವುದರಿಂದ, ದೃಷ್ಟಿ ಗಣಪತಿಯನ್ನು ಇಡುವುದರಿಂದ ಅದರಿಂದ ಪರಿಹಾರ ಸಿಗ್ತದೆ. ಜೊತೆಯಲ್ಲಿ ನಿಮಗೆ ಬೇಕಾಗಿರ್ತಕ್ಕಂತಹ ಸಂಪತ್ತುಗಳು ಲಭ್ಯವಾಗುವುದಕ್ಕೋಸ್ಕರವಾಗಿ ಲಕ್ಷ್ಮೀನಾರಾಯಣನ ಉಪಾಸನೆಯನ್ನು ಮಾಡಿಕೊಳ್ಳುವುದರಿಂದ, ಲಕ್ಷ್ಮೀನಾರಾಯಣ ಪಾರಾಯಣವನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗುವಂತಹ ಲಕ್ಷಣ. ಅಭಿವೃದ್ಧಿಗಾಗಿ ಲಕ್ಷ್ಮೀನಾರಾಯಣನ ಸೇವೆಯನ್ನು ಮಾಡಿಕೊಳ್ಳಿ ಮಕರ ರಾಶಿಯವರು. ಗುರುವಿನ ಅನುಗ್ರಹ ಚೆನ್ನಾಗಿದೆ, ಯೋಚನೆ ಮಾಡಬೇಕಾದ್ದಿಲ್ಲ. ನಿಮಗೆ ಅತಿಯಾದ ತೊಂದರೆ ಬೀಳುವಂಥದ್ದು ಶನಿಯಿಂದ, ತೃತೀಯ ಭಾವದಲ್ಲಿದ್ದರಿಂದ. ದೋಷ ನಿವಾರಣೆಗಾಗಿ ಶನಿ ಶಾಂತಿಯೂ ಅಗತ್ಯ, 8ರ ಸಂಖ್ಯೆಯ ಬಳಕೆಯೂ ಅಗತ್ಯ, ಕಪ್ಪು ಬಣ್ಣ, ಬಿಳಿ ಬಣ್ಣದ ವಸ್ತ್ರಗಳನ್ನು ಧರಿಸುವುದು ಅಗತ್ಯ. ಅದಕ್ಕಿಂತಲೂ ಮುಖ್ಯವಾಗಿ ಉತ್ತರ ದಿಕ್ಕಿನಲ್ಲಿ ನಿಮ್ಮ ಪ್ರಯಾಣವನ್ನು ಬೆಳೆಸುವುದು ಅಗತ್ಯವಾಗಿರ್ತಕ್ಕಂಥದ್ದು. ಮಾಡಿಕೊಳ್ಳಿ ಮಕರ ರಾಶಿಯವರು. ಈಗ ಕುಂಭರಾಶಿ. ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಶನಿ ಮಹಾತ್ಮನು ದ್ವಿತೀಯ ಭಾವದಲ್ಲಿದ್ದಾನೆ. 2ನೇಯವರಿಂದ ನಿಮಗೆ ತೊಂದರೆ. ನೀವು ಕಾರ್ಯಕ್ಷೇತ್ರದಲ್ಲಿ ನೀವು ಪಾರ್ಟ್ನರ್ ಆಗಿ ವ್ಯವಹಾರವನ್ನು ಮಾಡ್ತೀರಿ, 2 ಜನ ಮಾಡ್ತಾ ಇದ್ದೀರಿ, ನಿಮ್ಮಿಂದ ತೊಂದರೆ ಇಲ್ಲ, ನಿಮ್ಮ ಮತ್ತೊಬ್ಬರ ವ್ಯಕ್ತಿಯಿಂದ ನಿಮಗೆ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಅಥವಾ ನಿಮ್ಮ ವ್ಯವಹಾರಕ್ಕೆ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದೇ ಕುಂಭರಾಶಿಯವರಿಗೆ. ನೋಡಿ, ನಿಮ್ಮ ರಾಶಿಯಿಂದ ಪಂಚಮ ಭಾವದಲ್ಲಿ ಕುಜ ಇದ್ದದರಿಂದ ಮಕ್ಕಳಲ್ಲಿ ಏನಾದರೂ ತೊಂದರೆ ಉಂಟಾಗುವಂತಹದ್ದಿದೆ. ವಿದೇಶದಲ್ಲಿ ಓದ್ತಾ ಇರತಕ್ಕಂತಹ ಮಕ್ಕಳಿಗೆ ವಿದ್ಯೆಗೆ ಆತಂಕ ಮೂಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಇವರು ಕೇಳಿದ ವಿದ್ಯೆ ಅಲ್ಲಿ ಎಟಕದೇ ಇರುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಮೂಲಕವಾಗಿ ಇವರಿಗೆ ತೊಂದರೆ. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು? ವೆಂಕಟೇಶ್ವರನ ದರ್ಶನ ಮಾಡುವುದರಿಂದ ಕ್ಷೇಮವಾಗ್ತದೆ. ವಿದೇಶಕ್ಕೆ ಹೋಗೋವರೆಲ್ಲ ಸಾಧಾರಣವಾಗಿ ವೀಸಾ ವೆಂಕಟೇಶ್ವರ ಅಂತ ಕೇಳಿರ್ಬೋದು. ಆ ವೀಸಾ ವೆಂಕಟೇಶ್ವರನಿಗೆ ಪ್ರದಕ್ಷಿಣೆಯನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆ ಆಗ್ತದೆ. ಆದ್ದರಿಂದ ವಿದೇಶ ಪ್ರಯಾಣ ಸುಖಕರವಾಗಿರಲಿಕ್ಕಾಗಿ ವೀಸಾ ವೆಂಕಟೇಶ್ವರನ ದರ್ಶನ ಮಾಡ್ಕೊಳ್ಳಿ, ಶುರುವಾಗುತ್ತೆ. ಬಳಕೆಗೆ 8ರ ಸಂಖ್ಯೆ, ಜೊತೆಯಲ್ಲಿ ಕಪ್ಪು ಬಿಳಿ ಬಣ್ಣ, ಉತ್ತರ ದಿಕ್ಕು, ಜೊತೆಯಲ್ಲಿ ಆಂಜನೇಯನ ಉಪಾಸನೆ, ಇವೆಲ್ಲ ನಿಮಗೆ ಹಿತವಾಗಿರತಕ್ಕಂಥದ್ದು. ಈಗ ಮೀನರಾಶಿ. ಮೀನರಾಶಿಯವರ ಫಲವನ್ನು ನೋಡುವಾಗ ಶನಿ ಮಹಾತ್ಮನು ನಿಮ್ಮ ರಾಶಿಯಲ್ಲಿದ್ದಾನೆ. ಆದರೆ ಧನಸ್ಥಾನದಲ್ಲಿ ಚಂದ್ರ ಇದ್ದದರಿಂದ ಹೆಣ್ಣು ಮಕ್ಕಳಿಗೆ ಧನ ಸಮೃದ್ಧಿ. ಹೆಣ್ಣು ಮಕ್ಕಳಿಗೆ ಏನಾದರೂ ಪ್ರಮೋಷನ್ ಸಿಗುವಂಥದ್ದಿದ್ರೆ ಸಿಗ್ತದೆ, ಅಥವಾ ಹೆಣ್ಣು ಮಕ್ಕಳಿಗೆ ಏನಾದರೂ ಒಳ್ಳೆಯ ಉಡುಗೊರೆ ಏನಾದರೂ ಬರುವಂಥದ್ದಿದ್ರೆ ಬರ್ತದೆ ಇವತ್ತಿನ ದಿವಸ. ಅಥವಾ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ರೀತಿಯಲ್ಲಿ ಗೌರವ ಆದರಗಳು ಲಭ್ಯವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ ಇಂದಿನ ದಿವಸ. ದ್ವಿತೀಯಲ್ಲಿ ಚಂದ್ರ ಇದ್ದದರಿಂದ ಮೀನರಾಶಿಯವರಿಗೆ, ನಿಮ್ಮ ರಾಶಿಯಲ್ಲೇ ಶನಿ ಮಹಾತ್ಮನು ಇದ್ದದರಿಂದ ಕೈಕಾಲುಗಳಿಗೆ ಸ್ವಲ್ಪ ಏನಾದರೂ ಏಟು ಬೀಳುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಕಾಲು ಉಳುಕ್ಸ್ಕೊಳ್ತೀರಿ, ಬಿದ್ದು ಏಟು ಮಾಡ್ಕೊಳ್ತೀರಿ, ಕಾಲಿನಲ್ಲಿ ಗಾಯ ಉಂಟಾಗ್ತದೆ, ಅದರಿಂದ ಆಪತ್ತುಗಳು ಕಾಣಿಸ್ತದೆ. ಸ್ವಲ್ಪ ಹುಷಾರಾಗಿದ್ದರೆ ಆಯಿತು, ಜಾಗೃತಿಯಾಗಿರಬೇಕು. ಹುಷಾರು ಅಂದರೆ ಜಾಗೃತಿಯಾಗಿರಬೇಕಾಗಿರ್ತಕ್ಕಂಥದ್ದು. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಕುಂಭದಾನ, ಘಟದಾನವನ್ನು ಮಾಡಿಕೊಳ್ಳಿ, ಆಗ ಅದು ಪರಿಹಾರವಾಗ್ತದೆ. ದೋಷ ನಿವಾರಣೆಗೆ ನೀವು ಮಾಡಿಕೊಂಡು ಜೊತೆಯಲ್ಲಿ 3ರ ಸಂಖ್ಯೆಯನ್ನು ಬಳಸಿಕೊಳ್ಳಿ.
ಕೇಸರಿ ಹಳದಿ ಬಣ್ಣದ ಬಟ್ಟೆಗಳು ನಿಮಗೆ ಅನುಕೂಲವಂತರುವಂತಹದ್ದು. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ ವೃದ್ಧಿ. ವೀಕ್ಷಕರೇ, ಇಂದಿನ ದಿವಸ ಬುಧವಾರವಾದ್ದರಿಂದ ನಿಮ್ಮ ಕೆಲಸ ಕಾರ್ಯಗಳು ಸುಗಮವಾಗಿ ಆಗಬೇಕು. ಹೊಸ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬೇಕು. ಆರಂಭಿಸಿದ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ನಡೆಯಬೇಕು ಅಂತಾದಲ್ಲಿ ನೀವು ಲಕ್ಷ್ಮೀನಾರಾಯಣನ ಉಪಾಸನೆಯನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಿ ಸುಖ ಪ್ರಾಪ್ತಿ, ನೆಮ್ಮದಿ ಇಂದಿನ ದಿವಸ 12 ರಾಶಿಯವರಿಗೆ. ವೀಕ್ಷಕರೇ, ಮನೆಗೆ ಬಂದ ಮಹಾಲಕ್ಷ್ಮಿ ಅರ್ಥಾತ್ ಶುಕ್ರವಾರ ದಿವಸ ನಿಮ್ಮ ಮನೆಗೆ ಯಾರಾದರೂ ಮುತ್ತೈದೆಯರು ಬಂದವರು ಅಂದರೆ ಅವರಿಗೆ ಅರಿಶಿನ ಕುಂಕುಮ ಹೂವನ್ನು ಕೊಡದೆ ಕಳಿಸಬೇಡಿ. ಎಲ್ಲಾದರೂ ನೀವು ಕೊಡದೆ ಕಳಿಸಿಬಿಟ್ರಿ ಅಥವಾ ಜಗಳವಾಡಿ ಕಳಿಸಿದ್ರಿ, ಅವ್ರನ್ನ ಹೊರಗೆ ಹಾಕಿದ್ರಿ, ಅವರನ್ನು ದೂರ ಇಟ್ರಿ, ಅವ್ರನ್ನ ಮನೆಗೆ ಕರೀಲಿಲ್ಲ, ಮಾತನಾಡಿಸಿ ಹೊರಗೆ ಕಳಿಸ್ಬಿಟ್ರಿ, ಈ ರೀತಿಯಲ್ಲಿ ಏನಾದರೂ ಮಾಡಿದ್ರಿ ಅಂತ ಆದರೆ ಮನೆಗೆ ಬಂದ ಮಹಾಲಕ್ಷ್ಮಿ ಮತ್ತೆ ಪುನಃ ವಾಪಸ್ ಹೊರಟು ಹೋಗ್ತಾಳೆ. ಲಕ್ಷ್ಮೀ ಸಾನ್ನಿಧ್ಯ ಬರಬೇಕು ಅಂತ ಆದರೆ ಸುಮಂಗಲಿಯರು ಮನೆಗೆ ಬರ್ತಾ ಇರಬೇಕು. ಸೌಭಾಗ್ಯ ದ್ರವ್ಯಗಳನ್ನು ಅವರಿಗೆ ಕೊಡ್ತಾ ಇರಬೇಕು. ಹಾಗಿದ್ದಾಗ ಮಾತ್ರ ಮನೆಗೆ ಬಂದ ಮಹಾಲಕ್ಷ್ಮಿ ಮನೆಯಲ್ಲೇ ಉಳಿತಾಳೆ. ಉಳಿಸುವಳಿ ಮನೆಯಲ್ಲಿ ಲಕ್ಷ್ಮೀದೇವಿಯನ್ನು, ಸುಮಂಗಲಿಯರಿಗೆ ಸೌಭಾಗ್ಯ ದ್ರವ್ಯವನ್ನು ದಾನ ಮಾಡ್ತಾ ಇರಿ. ಶುಭವಾಗಲಿ. ಆತ್ಮೀಯರೇ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಲೈಕ್ ಕೊಡಿ, ಜೊತೆಯಲ್ಲಿ ನಂಬರ್ ಬೇಕಾದರೂ ಉಪಯೋಗಿಸ್ಕೊಳ್ಳಿ. ಶುಭವಾಗಲಿ. ಶುಭವಸ್ತು.